ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಟ್ವೀನ್ ಟು ಸ್ಟೇಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಡೇ 2 ಇನ್ ಊಟಿ. ಆ್ಯಸ್ ಯೂಶುವಲ್ ಎಲ್ಲರ ಥರ ನಾವು ಅರ್ಲಿ ಮಾರ್ನಿಂಗ್ ದೊಡ್ಡ ಬೆಟ್ಟ ಪೀಕಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಬೆಳಗ್ಗೆ ಅರೌಂಡ್ 7 o'clock ಸ್ಟಾರ್ಟ್ ಆದ್ವಿ. ಸೊ ಅಲ್ಲಿ ಆ್ಯಕ್ಚುಲಿ ಅವರು ಬೈ 7:30 ಬಿಡ್ತಾರೆ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಅವರು 7:30 ಅಲ್ಲ, 8:30 ಆದರೂ ಬಿಟ್ಟಿಲ್ಲ. ನಾಟ್ ಶ್ಯೂರ್, ಮೇ ಬಿ ಬಿಕಾಸ್ ಆಫ್ ದ ವೆದರ್ ಕಂಡೀಷನ್ಸ್ ಐ ಥಿಂಕ್. ನಾವು ಹೋಗೋಕ್ಕಿಂತ ಮುಂಚೆನೇ ಮಳೆ ಆ್ಯಕ್ಚುಲಿ ಬಿದ್ದು ಸ್ಟಾಪ್ ಆಗಿತ್ತು. ಹಾಗಾಗಿ ನೀವು ನೋಡ್ಬೋದು ಗೈಸ್, ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಲೈಕ್ ಆ ಪಕ್ಕದಲ್ಲೆಲ್ಲ ಫಾಗ್ ಎಲ್ಲನೂ. ಸೊ ಆನ್ ದ ವೇಲೆ ಏನಾದರೂ ಡಿಲೇ ಆಗುತ್ತೆ ಅಂದರೆ ಅದು ಇಲ್ಲಿ ಎಂಟ್ರಿ ಫೀಸ್ ಕೊಡೋ ಹತ್ರ ಮಾತ್ರ. ಸೊ ನೀವು ಇಲ್ಲೆಲ್ಲ ನೋಡ್ಬೋದು, ನಾವು ಹೋಗಿ ಟೈಮಲ್ಲಿ ವೆಹಿಕಲ್ಸ್ ಏನು ಅಷ್ಟೊಂದು ಆಗಿರಲಿಲ್ಲ. ಬಟ್ ಅವರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 5-10 ಮಿನಿಟ್ಸ್ಗೆಲ್ಲ ತುಂಬ ವೆಹಿಕಲ್ಸ್ ತುಂಬಿತ್ತು. ಹಾಗೆ ಇಲ್ಲಿ ನೋಡ್ಬೋದು ತುಂಬ ಲೈನಾಗಿ ಸ್ಟಾಲ್ಸ್ ಎಲ್ಲ ಇರುತ್ತೆ. ಆ್ಯಕ್ಚುಲಿ ನಾವು ತುಂಬ ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ತುಂಬ ಸ್ಟಾಲ್ಸ್ ಇನ್ನೂ ಓಪನ್ ಆಗಿರಲಿಲ್ಲ. ಮೇ ಬಿ ಆಫ್ಟರ್ 8:30 or 9 ಸ್ಟಾಲ್ಸ್ ಎಲ್ಲ ಓಪನ್ ಆಗುತ್ತೆ ಅನಿಸುತ್ತೆ ತುಂಬ. ಸೊ ಗೈಸ್, ಕೆಳಗಡೆ ಕಾರ್ ಎಂಟ್ರಿಗೆ, ವೆಹಿಕಲ್ ಎಂಟ್ರಿಗೆ ಸಪ್ರೇಟ್ ಫೀಸ್ ಇರುತ್ತೆ. ಮತ್ತು ಮೇಲೆಗಡೆ ಇಲ್ಲಿ ನೋಡೋಕ್ಕೆಲ್ಲನೂ ಮತ್ತೆ ನೀವು ಪರ್ ಪರ್ಸನ್ 10 rupees ಏನೋ ಕೊಡಬೇಕು. ಹಾಗೆ ಪಕ್ಕದಲ್ಲಿ ಒಂದು ವಾಕ್ವೇ ಥರ ಇರುತ್ತೆ. ಅಲ್ಲಿಂದ ಸ್ಟ್ರೈಟ್, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿಂದ ಸ್ಟ್ರೈಟ್ ಹೋದರೆ ಒಂದು ಸ್ವಲ್ಪ ಕಲ್ಲು ಎಲ್ಲ ಬೆಟ್ಟ ಥರ ಇರುತ್ತೆ. ಐ ಆಮ್ ನಾಟ್ ಶ್ಯೂರ್ ಅದಕ್ಕೋಸ್ಕರ ಅವರು ದೊಡ್ಡ ಬೆಟ್ಟ ಪೀಕ್ ಅಂತ ಕರೀತಾರೋ ಇಲ್ಲೋ, ಈ ಹೈಟಲ್ಲಿರೋದಕ್ಕೆ ಈ ಬೆಟ್ಟನ ಫುಲ್ ದೊಡ್ಡ ಬೆಟ್ಟ ಅಂತ ಕರೀತಾರೋ ಗೊತ್ತಿಲ್ಲ. ಸೊ ಅದನ್ನು ನೀವು ಹೋಗಿ ಜಸ್ಟ್ ನೋಡ್ಕೊಂಡು ಬರ್ಬೋದು. ನಾವು ಆ್ಯಕ್ಚುಲಿ ಇಲ್ಲಿ ತುಂಬ ಹೊತ್ತಿರಲಿಲ್ಲ ಗೈಸ್. ಏನಕ್ಕೆ ಅಂದರೆ ನಮ್ಗೆ ಅಷ್ಟೊಂದೇನು ವಾವ್ ಅನಿಸೋ ಥರ ಏನಿರಲಿಲ್ಲ. ಸೊ ನಾವು ಬೇಗ ಸ್ಟಾರ್ಟ್ ಆದ್ವಿ. ಮತ್ತು ಟ್ರೈನ್ ಕ್ಯಾಚ್ ಮಾಡೋಕ್ಕೂ ಇತ್ತಲ್ವ, ಅದಕ್ಕೋಸ್ಕರ ಬೇಗ ಸ್ಟಾರ್ಟ್ ಆದ್ವಿ. ಟು ಆ ಸರ್ಪ್ರೈಸ್, ಆವತ್ತಿನ ದಿನ ಟ್ರೈನ್ 15 minutes ಡಿಲೇ ಆಯಿತು ಗೈಸ್. ಸೊ ಗೈಸ್, ನಾನು ಹೇಳಿದೆ ಅಲ್ಲ ನೆನ್ನೆ ಮಿಸ್ ಆಯಿತು ಅಂತ. ಸೊ ಫೈನಲಿ ವಿ ಗಾಟ್ ಅನದರ್ ಟಿಕೆಟ್ ಫಾರ್ ದ ನೆಕ್ಸ್ಟ್ ಡೇ. ಟ್ರೈನ್ ಅರೌಂಡ್ 9:45 ಅನಿಸುತ್ತೆ. ಇದರಿಂದ ರೈಲ್ವೆ ಸ್ಟೇಷನ್. ಗೈಸ್, ಫೈನಲಿ ದ ಮೂಮೆಂಟ್ ಅರೈವ್ಸ್. ಎಲ್ಲರೂ ನೋಡಿ ಹೆಂಗೆ ಫೋನ್ಸು ಕ್ಯಾಮ್ರಾಸ್ ಎಲ್ಲ ಇಟ್ಕೊಂಡು ನೋಡ್ತಿದ್ದಾರೆ. ಗೈಸ್, ಟ್ರೈನ್ ಹತ್ತಿದ ತಕ್ಷಣ ನೀವು ನಂಬ್ತಿರೋ ಇಲ್ವೋ, ಎಲ್ಲರೂ ನಾವೆಲ್ಲ ಶಾರ್ಟ್ಸಲ್ಲಿ ನೋಡಿರ್ತೀವಲ್ವಾ, ವಿಂಡೋ ಶಾರ್ಟ್ಸ್ ಎಲ್ಲ, ನಾನು ವೀಡಿಯೋಸ್ ಎಲ್ಲ ಆ ಥರ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಗೈಸ್, ನೀವು ಇಲ್ಲಿ ನೋಡ್ತಿದ್ದೀರಾ ಅಲ್ಲ, ದಿಸ್ ಇಸ್ ಅ ಹೈಲೈಟ್ ಪಾರ್ಟ್ ಆಫ್ ದ ಟಾಯ್ ಟ್ರೈನ್. ಈ ಟ್ರೈನ್ ಈ ಟನಲ್ ಥ್ರೂ ಹೋಗುತ್ತೆ. ಸೊ ದ್ಯಾಟ್ ಈಸ್ ಅ ಬೆಸ್ಟ್ ಪಾರ್ಟ್. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗೈಸ್, ನಾವು ಸುಮ್ಮನಿರೋಕ್ಕಾಗುತ್ತಾ? ಹಾಗಾಗಿ ಹಿಯರ್ ಯು ಗೋ. ಗೈಸ್, ಸ್ವಲ್ಪ ಜನಕ್ಕೆ ಟಾಯ್ ಟ್ರೈನ್ ಅಂದರೆ ಇಟ್ಸ್ ಓಕೆ, ಅದೇನು ಅದರಲ್ಲೇನಿದೆ ಅಂತ ಅನ್ಕೊತಾರೆ. ಬಟ್ ಒಂದು ಸತಿ ನೀವು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ನೀವು ನೋಡ್ಬೋದು ಅದ್ರ ಬ್ಯೂಟಿ, ನೇಚರ್ ಬ್ಯೂಟಿ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಗೈಸ್, ನಾನು ಅಬ್ಸರ್ವ್ ಮಾಡ್ದಂಗೆ ಹೋಗ್ಬೇಕಾದ್ರೆ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿ ಅದ್ರ ಕ್ಯಾಪ್ಚರ್ ಮಾಡೋದೇನೋ ವೀಡಿಯೋಸು, ಫೋಟೋಸಲ್ಲೇ ಮುಳುಗೋಗಿರ್ತಾರೆ. ಎಲ್ಲರೂ ಆ ನೇಚರ್ನ ಇಗ್ನೋರ್ ಮಾಡಿರ್ತಾರೆ. ಬಟ್ ಬರಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಎಲ್ಲರೂ ಸೈಲೆಂಟಾಗಿ ಆ ನೇಚರ್ನ ನೋಡ್ತಾ ಅದರಲ್ಲಿ ಮುಳುಗೋಗಿರ್ತಾರೆ. ಐ ಥಿಂಕ್ ದ್ಯಾಟ್ ಈಸ್ ಅ ಮ್ಯಾಜಿಕ್ ಆಫ್ ದ ನೇಚರ್ ಅನ್ಸುತ್ತಲ್ವಾ. ಸೊ ಗೈಸ್, ನೀವೇನಾದರೂ ರೌಂಡ್ ಟ್ರಿಪ್ ಹೋದರೆ ಲಾಸ್ಟ್ ಸ್ಟಾಪಲ್ಲಿ ಒಂದು 15 minutes ಸ್ಟಾಪ್ ಮಾಡ್ತಾರೆ. ಸೊ ಗೈಸ್, ಇದಾಗಿತ್ತು ನಮ್ಮ ಟಾಯ್ ಟ್ರೈನ್ ಜರ್ನಿ. ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಜಸ್ಟಿಫೈಯಿಂಗ್, ಬಟ್ ರಿಯಲ್ ಆಗಂತೂ ತುಂಬ ಚೆನ್ನಾಗಿದೆ. ಸೊ ನಾವು ಅಲ್ಲಿಂದ ಡೈರೆಕ್ಟ್ ಮತ್ತೆ ಬೊಟಾನಿಕಲ್ ಗಾರ್ಡನ್ ಹೋಗಿದ್ವಿ. ಸೊ ಇಲ್ಲೂ ಎಂಟ್ರಿ ಫೀಸ್ ಇರುತ್ತೆ, ಒಬ್ರಿಗೆ 100 rupees.
ಸೊ ಗೈಸ್ ಐ ಥಿಂಕ್ ಇಲ್ಲೂ ಫ್ಲವರ್ ಶೋ ಎಲ್ಲ ಇರುತ್ತೆ ಅನ್ಸುತ್ತೆ, ಬಟ್ ಇಟ್ ಇಸ್ ಸ್ಪೆಸಿಫಿಕ್ ಸೀಸನ್ ಅನ್ಸುತ್ತೆ. ನಾವು ಹೋದಾಗ ಏನೂ ಇರಲಿಲ್ಲ. ಮತ್ತು ಈ ಆಚೆ ಎಲ್ಲ ಊಟಿ ಫ್ಲವರ್ಸ್ ಅಂತ ಮಾರ್ತಿರ್ತಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಇದು. ಸೊ ನಾವು ಇಲ್ಲಿಂದ ಲಂಚಿಗೆ ಹೈದ್ರಾಬಾದ್ ಬಿರಿಯಾನಿ ಹೌಸ್ಗೆ ಹೋಗಿದ್ವಿ. ಅದು ಊಟಿಯಲ್ಲಿ ತುಂಬ ಫೇಮಸ್ಸು. ಸೊ ನಾವು ಟ್ರೈ ಮಾಡಿದ್ದು ಬಿರಿಯಾನಿ ಮತ್ತು ಶವಾಯ್, ಮಸ್ಟ್ ಟ್ರೈ. ಸೊ ಲಂಚ್ ಮುಗಿಸ್ಕೊಂಡು ರೂಮೆಲ್ಲ ಚೆಕ್ಔಟ್ ಆಗಿ ವಿ ಡೈರೆಕ್ಟ್ಲಿ ವೆಂಟ್ ಟು ದಿಸ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಟೀ ಮ್ಯೂಸಿಯಂ. ಇದ್ರ ಹೆಸರು ಬೆಂಚ್ ಮಾರ್ಕ್ ಅಂತ. ದಿಸ್ ಇಸ್ ಆಲ್ಸೋ ಐ ಥಿಂಕ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ಊಟಿ. ಮಸ್ಟ್ ವಿಸಿಟ್. ಸೊ ನೀವಿಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಚಾಕ್ಲೇಟ್ ಪ್ರಿಪ್ರೇಷನ್ ಎಲ್ಲ ಹೇಗೆಲ್ಲ ಮಾಡ್ತಾರೆ ಅಂತ ವಾಯ್ಸ್ ರೆಕಾರ್ಡು ಇರುತ್ತೆ, ಮತ್ತು ಅವರು ತೋರಿಸ್ತಾರೆ. ಎಕ್ಸ್ಪ್ಲನೇಷನ್ಗೆ ಯಾರೂ ಇರಲಿಲ್ಲ, ಬಟ್ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. Into a fine paste known as cocoa mass of our chocolate creations. Through pressing, we separate the cocoa butter and cocoa powder. This process allows us to utilize each element effectively in our chocolate production. To craft a 100 kilogram batch of milk chocolate, we precisely blend 48 kilograms of sugar, 15 kilograms of cocoa mass, 22 kilograms of cocoa butter, 14.5 kilograms of. ಸೊ ಈ ಚಾಕ್ಲೇಟ್ ಸೆಕ್ಷನ್ ಎಲ್ಲ ಆದಮೇಲೆ ಮೇಲೆ ಹೋದರೆ ಯು ವಿಲ್ ಗೆಟ್ ಟು ಸಿ ದಿಸ್ ಟೀ ಲೀವ್ಸ್ ಪ್ರಿಪ್ರೇಷನ್. ಅಲ್ಲೆಲ್ಲ ಒಬ್ಬರು ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಮುಂದೆ ಹೋದರೆ ದೇ ವಿಲ್ ಗಿವ್ ಟೀ ಫಾರ್ ಟೇಸ್ಟಿಂಗ್ ಫಾರ್ ಫ್ರೀ. ಸೊ ಈ ಚಾಕ್ಲೇಟ್ ಮೇಕಿಂಗ್, ಟೀ ಪ್ರಾಸೆಸಿಂಗ್ ಎಲ್ಲ ಆದಮೇಲೆ ಲಾಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಶಾಪಿಂಗ್ ಸೆಕ್ಷನ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಡ್ ವೆರೈಟಿ ಆಫ್ ಚಾಕ್ಲೇಟ್ ವೆರೈಟೀಸ್ ಎಲ್ಲ ಇರುತ್ತೆ. ಡಾರ್ಕ್ ಚಾಕ್ಲೇಟಿಂದ ಹಿಡಿದು ಮಿಲ್ಕ್ ಚಾಕ್ಲೇಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಇರುತ್ತೆ. ನೀವು ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ, ಕೆಳಗಡೆ ಆ್ಯಕ್ಚುಲಿ ಚಾಕ್ಲೇಟ್ ಪ್ರಿಪ್ರೇಷನ್ ಹತ್ರ ದೇ ವಿಲ್ ಗಿವ್ ಫ್ರೀ ಸ್ಯಾಂಪಲ್ ಫಾರ್ ಟೇಸ್ಟಿಂಗ್. ಸೊ ಅಲ್ಲಿ ಟೇಸ್ಟ್ ನೋಡಿಬಿಟ್ಟು ನೀವು ಬೇಕು ಅಂದರೆ ತೊಗೊಳ್ಬೋದು. ಸೊ ಇದಾಗಿತ್ತು ನಮ್ಮ ಊಟಿ ಡೇ 2 ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಟೇಕ್ ಕೇರ್. ಬಾಯ್ ಬಾಯ್.